ಚಂದ ಕಾಣಿಸ್ತದ ಸಲಗರಪುರ, ಲಿಂಗಯ್ಯ ದೇವರ ಮಹಿಮೆಯ ನೋಡ. ಏನ್ ಚಂದ ಕಾಣಿಸ್ತದ ಸಲಗರಪುರ, ಲಿಂಗಯ್ಯ ದೇವರ ಮಹಿಮೆಯ ನೋಡ. ಸುತ್ತೆಲ್ಲ ಕೇಳಿಸ್ತದ ದೇವರ ಹಾಡ, ಸುತ್ತೆಲ್ಲ ಕೇಳಿಸ್ತದ ದೇವರ ಹಾಡ. ಜೀವನದಾಗ ಒಮ್ಮೆ ಇಲ್ಲಿ ಬಂದು ನೋಡ, ಸಲಗರಪುರ ಜಾತ್ರಿ ಜೋರ, ಸಲಗರಪುರ ಜಾತ್ರಿ ಜೋರ. ಏನ್ ಚಂದ ಕಾಣಿಸ್ತದ ಸಲಗರಪುರ, ಲಿಂಗಯ್ಯ ದೇವರ ಮಹಿಮೆಯ ನೋಡ. ಸಲಗರದ ಶ್ರೀ ಗುರುವೇ ಬಾರು, ವರವ ನೀಡಿ ಕರುಣೆಯ ನಗೆ ತೋರೋ. ಸಲಗರದ ಶ್ರೀ ಗುರುವೇ ಬಾರು, ವರವ ನೀಡಿ ಕರುಣೆಯ ನಗೆ ತೋರೋ. ಕರುಣೆಯ ದೊರೆಯೇ ಭಕುತರ ಸಿರಿಯೇ, ಕರುಣೆಯ ದೊರೆಯೇ ಭಕುತರ ಸಿರಿಯೇ. ಶರಣು ಬಂದೆ ಗುರುವೆ ನಿಮ್ಮ ಅಡಿಯಲಿ, ಶರಣು ಬಂದೆ ಗುರುವೆ ನಿಮ್ಮ ಅಡಿಯಲಿ. ಸಲಗರದ ಶ್ರೀ ಗುರುವೇ ಬಾರು, ವರವ ನೀಡಿ ಕರುಣೆಯ ನಗೆ ತೋರೋ. ಸಲಗರದ ಶ್ರೀ ಗುರುವೇ ಬಾರು.
ಭವದ ಭಾರ ಕಳೆದ ನಿನಗೆ ವಂದನೆ, ಶುದ್ಧ ಭಾವ ಕೊಲಿದ ಬಗೆ ವಂದನೆ. ಭವದ ಭಾವ ಕಳೆದ ನಿನಗೆ ವಂದನೆ, ಶುದ್ಧ ಭಾವ ಕೊಲಿದ ಬಗೆ ವಂದನೆ. ಶಿವ ಬಸವ ಗುರುವೆ ನಿನಗೆ ವಂದನೆ, ಶಿವ ಬಸವ ಗುರುವೆ ನಿನಗೆ ವಂದನೆ. ಲಿಂಗಯ್ಯರ ಶ್ರೀಪಾದಕ್ಕೆ ವಂದನೆ, ಲಿಂಗಯ್ಯರ ಶ್ರೀಪಾದಕ್ಕೆ ವಂದನೆ. ಸಿದ್ಧ ಪುರುಷ ಸಿದ್ಧ ಮಹಿಮಗುಂದನೆ, ಸಿದ್ಧ ಪುರುಷ ಸಿದ್ಧ ಮಹಿಮಗುಂದನೆ. ಸಲಗರದ ಶ್ರೀ ಗುರುವೇ ಬಾರೋ, ವರವ ನೀಡಿ ಕರುಣೆಯನಗೆ ತೋರೋ. ಸಲಗರದ ಶ್ರೀ ಗುರುವೇ ಬಾರೋ. ಕಾಮ ಕ್ರೋಧ ಬಿಟ್ಟ ಬಗೆ ವಂದನೆ, ಶುದ್ಧ ಜ್ಞಾನ ಪಡೆದ ಬಗೆ ವಂದನೆ. ಕಾಮ ಕ್ರೋಧ ಬಿಟ್ಟ ಬಗೆ ವಂದನೆ, ಶುದ್ಧ ಜ್ಞಾನ ಪಡೆದ ಬಗೆ ವಂದನೆ. ಬಿದ್ದ ಜನರ ಎತ್ತಿದ ಬಗೆ ವಂದನೆ, ಬಿದ್ದ ಜನರ ಎತ್ತಿದ ಬಗೆ ವಂದನೆ. ಭಕ್ತಿ ಬೀಜ ಬಿತ್ತಿದ ಬಗೆ ವಂದನೆ, ಭಕ್ತಿ ಬೀಜ ಬಿತ್ತಿದ ಬಗೆ ವಂದನೆ. ಲಿಂಗಯ್ಯರ ದೈವಿ ಶಕ್ತಿಗೊಂದನೆ, ಲಿಂಗಯ್ಯರ ದೈವಿ ಶಕ್ತಿಗೊಂದನೆ. ಸಲಗರದ ಶ್ರೀ ಗುರುವೇ ಬಾರೋ, ವರವ ನೀಡಿ ಕರುಣೆಯನಗೆ ತೋರೋ. ಸಲಗರದ ಶ್ರೀ ಗುರುವೇ ಬಾರೋ. ಭಕ್ತರುದ್ಧಾರಕ್ಕಾಗಿಯೇ ಭುವಿಗೆ ಬಂದ ಈ ಶಿವನು, ಅಭಿನವ ಶಿವ ಬಸವಪ್ಪನು, ಅಭಿನವ ಶಿವ ಬಸವಪ್ಪನು. ಭಕ್ತರುದ್ಧಾರಕ್ಕಾಗಿಯೇ ಭುವಿಗೆ ಬಂದ ಈ ಶಿವನು, ಅಭಿನವ ಶಿವ ಬಸವಪ್ಪನು, ಅಭಿನವ ಶಿವ ಬಸವಪ್ಪನು. ಮಡಿಲನು ಬೆಳಗಿದರು, ಭುವಿಯನ್ನು ಬೆಳಗಲು ಬಂದಿಹರು. ನಾಗಣಸೂರ ಗ್ರಾಮದಿ ಜನಿಸಿ ಕಾಮ ಕ್ರೋಧಗಳ ಮೋಹವ ತ್ಯಜಿಸಿ, ನಾಗಣಸೂರ ಗ್ರಾಮದಿ ಜನಿಸಿ ಕಾಮ ಕ್ರೋಧಗಳ ಮೋಹವ ತ್ಯಜಿಸಿ, ಮನೆಯನ್ನು ತ್ಯಜಿಸಿದರು ಲೋಕವ ಬೆಳಗುವೆ ಅಂದವರು. ಮನೆಯನ್ನು ತ್ಯಜಿಸಿದರು ಲೋಕವ ಬೆಳಗುವೆ ಅಂದವರು. ಭಕ್ತರು
ಜಗದಳು ಹೆಚ್ಚಾತು ಪಾಪದ ಕೊಡವು ತುಂಬೋಯ್ತು ಜಗದಳು ಹೆಚ್ಚಾತು ಪಾಪದ ಕೊಡವು ತುಂಬೋಯ್ತು ಲಿಂಗಯ್ಯ ದೇವರ ಶಿಷ್ಟಾಚಾರ ಜನಮನ ನೆಲೆಸಿತು ಅವರ ವಿಚಾರ ಲಿಂಗಯ್ಯ ದೇವರ ಶಿಷ್ಟಾಚಾರ ಜನಮನ ನೆಲೆಸಿತು ಅವರ ವಿಚಾರ ಬರುವ ಭಕ್ತರಿಗೆಲ್ಲ ಸತ್ಯದ ಮಾರ್ಗವ ತೋರ್ಯಾರ ಬರುವ ಭಕ್ತರಿಗೆಲ್ಲ ಸತ್ಯದ ಮಾರ್ಗವ ತೋರ್ಯಾರ ಭಕ್ತರುದ್ಧಾರಕ್ಕಾಗಿಯೇ ಭುವಿಗೆ ಬಂದ ಈ ಶಿವನು ಅಭಿನವ ಶಿವ ಬಸವಪ್ಪನು ಅಭಿನವ ಶಿವ ಬಸವಪ್ಪನು ಬಬಲಾದೀಶನ ದರ್ಶನ ಪಡೆದು ಹೊಟಗಿ ಮಠದಲ್ಲಿ ಶಿಕ್ಷಣ ಪಡೆದು ಬಬಲಾದೀಶನ ದರ್ಶನ ಪಡೆದು ಹೊಟಗಿ ಮಠದಲ್ಲಿ ಶಿಕ್ಷಣ ಪಡೆದು ಬಾಲ್ಯದ ಲೀಲೆಯನು ತೋರುತ್ತ ಜಗದಳು ಮೆರೆದವರು ಬಾಲ್ಯದ ಲೀಲೆಯನು ತೋರುತ್ತ ಜಗದಳು ಮೆರೆದವರು ಕಮಲಾನಗರದ ವೀರ ಹನುಮನ ಪೂಜೆಯ ಮಾಡಿ ಸಿದ್ಧಿಯ ಪಡೆದು ಕಮಲಾನಗರದ ವೀರ ಹನುಮನ ಪೂಜೆಯ ಮಾಡಿ ಸಿದ್ಧಿಯ ಪಡೆದು ಕಾರುಣಿಸಲಗರದ ಊರನು ಬೆಳಗಲು ಬಂದರು ಕಾರುಣಿಸಲಗರದ ಊರನು ಬೆಳಗಲು ಬಂದರು ಭಕ್ತರುದ್ಧಾರಕ್ಕಾಗಿಯೇ ಭುವಿಗೆ ಬಂದ ಈ ಶಿವನು ಅಭಿನವ ಶಿವ ಬಸವಪ್ಪನು ಅಭಿನವ ಶಿವ ಬಸವಪ್ಪನು ಧರ್ಮ ಜಾಗೃತಿ ಕಡಿಮೆಯಾದಾಗ ಧರ್ಮ ಜ್ಯೋತಿಯು ಇಲ್ಲವಾದಾಗ ಧರ್ಮ ಜಾಗೃತಿ ಕಡಿಮೆಯಾದಾಗ ಧರ್ಮ ಜ್ಯೋತಿಯು ಇಲ್ಲವಾದಾಗ ಭಕ್ತರ ಜೊತೆಗೂಡಿ ಪೂಜ್ಯರು ಜಾಗೃತಿಯನ್ನು ಮಾಡಿ ಭಕ್ತರ ಜೊತೆಗೂಡಿ ಪೂಜ್ಯರು ಜಾಗೃತಿಯನ್ನು ಮಾಡಿ 41 ದಿನ ಮೌನವ ಮಾಡಿ ಸತ್ಯ ಸಂಗದೀತ ಜೊತೆಗೂಡಿ 41 ದಿನ ಮೌನವ ಮಾಡಿ ಸತ್ಯ ಸಂಗದೀತ ಜೊತೆಗೂಡಿ ಮಠವನ್ನು ಕಟ್ಟಿದರು ಸಲಗರ ಊರನು ಬೆಳಗಿದರು ಮಠವನ್ನು ಕಟ್ಟಿದರು ಸಲಗರ ಊರನು ಬೆಳಗಿದರು ಭಕ್ತರುದ್ಧಾರಕ್ಕಾಗಿಯೇ ಭುವಿಗೆ ಬಂದ ಈ ಶಿವನು ಅಭಿನವ ಶಿವ ಬಸವಪ್ಪನು ಅಭಿನವ ಶಿವ ಬಸವಪ್ಪನು ನನ್ನ ಭಕ್ತರೆಲ್ಲ ಸುಖ ಇರಲೆಂದು ದುಷ್ಟ ಚಟದಿಂದ ದೂರಿರಲೆಂದು ನನ್ನ ಭಕ್ತರೆಲ್ಲ ಸುಖ ಇರಲೆಂದು ದುಷ್ಟ ಚಟದಿಂದ ದೂರಿರಲೆಂದು ತಿಳಿದುಕೊಂಡರು ಶ್ರೀ ಗುರುಲಿಂಗಯ್ಯ ದೇವರು ತಿಳಿದುಕೊಂಡರು ಶ್ರೀ ಗುರುಲಿಂಗಯ್ಯ ದೇವರು ಸಲಗರ ಕ್ಷೇತ್ರಕ್ಕೆ ತಾ ಬಂದಾರು ಕೈಯಲ್ಲಿ ಜೋಳಗೆ ಹಿಡಿದಾರು ಸಲಗರ ಕ್ಷೇತ್ರಕ್ಕೆ ತಾ ಬಂದಾರು ಕೈಯಲ್ಲಿ ಜೋಳಗೆ ಹಿಡಿದಾರು ದುಷ್ಟ ಚಟಗಳೆಲ್ಲ ಜೋಳಗಿಲ್ಲಿ ಹಾಕಿರಿ ಅಂದಾರು ದುಷ್ಟ ಚಟಗಳೆಲ್ಲ ಜೋಳಗಿಲಿ ಹಾಕಿರಿ ಅಂದರು ಭಕ್ತರುದ್ಧಾರಕ್ಕಾಗಿಯೇ ಭುವಿಗೆ ಬಂದ ಈ ಶಿವನು ಅಭಿನವ ಶಿವ
ಸಲಗರದ ಶ್ರೀ ಗುರುವೇ ಬಾರು, ವರವ ನೀಡಿ ಕರುಣೆಯನಗೆ ತೋರೋ. ಸಲಗರದ ಶ್ರೀ ಗುರುವೇ ಬಾರು, ವರವ ನೀಡಿ ಕರುಣೆಯನಗೆ ತೋರೋ. ಕರುಣೆಯ ದೊರೆಯೇ ಭಕುತರ ಸಿರಿಯೇ, ಕರುಣೆಯ ದೊರೆಯೇ ಭಕುತರ ಸಿರಿಯೇ. ಶರಣು ಬಂದೆ ಗುರುವೆ ನಿಮ್ಮ ಅಡಿಯಲಿ, ಶರಣು ಬಂದೆ ಗುರುವೆ ನಿಮ್ಮ ಅಡಿಯಲಿ. ಸಲಗರದ ಶ್ರೀ ಗುರುವೇ ಬಾರು, ವರವ ನೀಡಿ ಕರುಣೆಯನಗೆ ತೋರೋ. ಸಲಗರದ ಶ್ರೀ ಗುರುವೇ ಬಾರು. ಭವದ ಭಾರ ಕಳೆದ ನಿನಗೆ ವಂದನೆ, ಶುದ್ಧ ಭಾವ ಕೊಲಿದ ಬಗೆ ವಂದನೆ. ಭವದ ಭಾವ ಕಳೆದ ನಿನಗೆ ವಂದನೆ, ಶುದ್ಧ ಭಾವ ಕೊಲಿದ ಬಗೆ ವಂದನೆ. ಶಿವ ಬಸವ ಗುರುವೆ ನಿನಗೆ ವಂದನೆ, ಶಿವ ಬಸವ ಗುರುವೆ ನಿನಗೆ ವಂದನೆ. ಲಿಂಗಯ್ಯರ ಶ್ರೀಪಾದಕ್ಕೆ ವಂದನೆ, ಲಿಂಗಯ್ಯರ ಶ್ರೀಪಾದಕ್ಕೆ ವಂದನೆ. ಸಿದ್ಧ ಪುರುಷ ಸಿದ್ಧ ಮಹಿಮಗುಂದನೆ, ಸಿದ್ಧ ಪುರುಷ ಸಿದ್ಧ ಮಹಿಮಗುಂದನೆ. ಸಲಗರದ ಶ್ರೀ ಗುರುವೇ ಬಾರು, ವರವ ನೀಡಿ ಕರುಣೆಯನಗೆ ತೋರೋ. ಸಲಗರದ ಶ್ರೀ ಗುರುವೇ ಬಾರು. ಕಾಮ ಕ್ರೋಧ ಬಿಟ್ಟ ಬಗೆ ವಂದನೆ, ಶುದ್ಧ ಜ್ಞಾನ ಪಡೆದ ಬಗೆ ವಂದನೆ. ಕಾಮ ಕ್ರೋಧ ಬಿಟ್ಟ ಬಗೆ ವಂದನೆ, ಶುದ್ಧ ಜ್ಞಾನ ಪಡೆದ ಬಗೆ ವಂದನೆ. ಬಿದ್ದ ಜನರ ಎತ್ತಿದ ಬಗೆ ವಂದನೆ, ಬಿದ್ದ ಜನರ ಎತ್ತಿದ ಬಗೆ ವಂದನೆ. ಭಕ್ತಿ ಬೀಜ ಬಿತ್ತಿದ ಬಗೆ ವಂದನೆ, ಭಕ್ತಿ ಬೀಜ ಬಿತ್ತಿದ ಬಗೆ ವಂದನೆ. ಲಿಂಗಯ್ಯರ ದೈವಿ ಶಕ್ತಿಗೊಂದನೆ, ಲಿಂಗಯ್ಯರ ದೈವಿ ಶಕ್ತಿಗೊಂದನೆ. ಸಲಗರದ ಶ್ರೀ ಗುರುವೇ ಬಾರು, ವರವ ನೀಡಿ ಕರುಣೆಯನಗೆ ತೋರೋ. ಸಲಗರದ ಶ್ರೀ ಗುರುವೇ ಬಾರು. बसवदेवाय मङ्गलं शिवलिङ्गय्य देवाय मङ्गलं शिवबसवदेवाय मङ्गलं
सलगरपुरदाय मङ्गलम् शिव बसवदेवाय मङ्गलं शिवलिङ्गय्य देवाय मङ्गलम् शिवसिद्धिपुरुषाय शिवबसवरूपाय शिवसिद्धिपुरुषाय शिवबसवरूपाय लिङ्गय्य देवाय मङ्गलं शिव सलगरपुरदाय मङ्गलम् परशिवरूपाय मङ्गलं शिव सलगरपुरदाय मङ्गलम् शिव बसवदेवाय मङ्गलं शिवलिङ्गय्य देवाय मङ्गलं शिवलिङ्गय्य देवाय मङ्गलम् भवरोगवैद्याय भवपाशनाशाय भवरोगवैद्याय भवपाशनाशाय शिवकरुणरूपाय मङ्गलं शिव सलगरपुरदाय मङ्गलम् शिवकरुणरूपाय मङ्गलं शिव सलगरपुरदाय मङ्गलम् शिव बसवदेवाय मङ्गलं शिवलिङ्गय्य देवाय मङ्गलं शिवलिङ्गय्य देवाय मङ्गलम् शिवयोगनिरुताय दासोह प्रियाय शिवयोगनिरुताय दासोह प्रियाय शिवरूपी सद्गुरुवे मङ्गलं शिव सलगरपुरदाय मङ्गलम् शिवरूपी सद्गुरुवे मङ्गलं शिव सलगरपुरदाय मङ्गलम् शिव बसवदेवाय मङ्गलं शिवलिङ्गय्य देवाय मङ्गलं शिवलिङ्गय्य देवाय मङ्गलं शिवलिङ्गय्य देवाय मङ्गलम् ಭಕ್ತರುದ್ಧಾರಕ್ಕಾಗಿ ಭುವಿಗೆ ಬಂದ ಈ ಶಿವನು ಅಭಿನವ ಶಿವ ಬಸವಪ್ಪನು ಅಭಿನವ ಶಿವ ಬಸವಪ್ಪನು ಭಕ್ತರುದ್ಧಾರಕ್ಕಾಗಿ ಭುವಿಗೆ ಬಂದ ಈ ಶಿವನು ಅಭಿನವ ಶಿವ ಬಸವಪ್ಪನು ಅಭಿನವ ಶಿವ ಬಸವಪ್ಪನು
स्वामी ನಾರಾಯಣಿ ನಮಸ್ತುತೆ. ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ವೀರಶೈವ ಧರ್ಮ ಮತ ಸಂಸ್ಥಾಪಕರಾದ ರೇಣುಕಾದಿ ಪಂಚಾಚಾರ್ಯರನ್ನ, ಬಸವಾದಿ ಪ್ರಮಥರನ್ನ, ಜಗತ್ತಿನ ಶ್ರೇಷ್ಠ ಸಾಧು ಸಂತ ಮಹಾತ್ಮರನ್ನ, ತತ್ವಜ್ಞಾನಿಗಳನ್ನ ಸ್ಮರಣೆ ಮಾಡಿಕೊಂಡು ಶ್ರೀಮಠದ ಕರ್ತೃ
ಶಿವಬಸವ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಅನಂತ ನಮನಗಳನ್ನು ಸಲ್ಲಿಸಿ ಮನಸ್ಸೆಲ್ಲ ಮನಸ್ಸಾಗೈತಿ ಅರಳ್ಯ ನೀವು ಹೋಗಿ ನಡೆಯಕ್ಕೆ ಹೋಗಿ ಬರಕ್ಕೂ ಆಗಿಲ್ಲ ತೊಂದರೆ ಇದ್ರು ಕೂಡ ಹೆಂಗಿದ್ರು ಅತ್ಯಂತ ಉತ್ಸಾಹದಿಂದ ಹುರುಪಿನಿಂದ ಎಲ್ಲರೂ ಕೂಡ ಗುಡ್ಡದಾಗ ಬಂದಿದ್ದಾರೆ. ಸಿದ್ದೇಶ್ವರ ಗುಡ್ಡದಲ್ಲಿ ನಾವೆಲ್ಲ ಹಿಂದಿನ ಕಾಲದಲ್ಲಿ ಶಾಲೆ ಇದ್ದಾಗ ಎಲ್ಲ ಸೈಕಲ್ ಹೊಡ್ಕೊಂಡು ಅಥವಾ ನಡ್ಕೊಂಡು ಹೋಗ್ತಿದ್ದೇವೆ ಗುಂಡುಗಾಲಗಳನ್ನ ಹಾಕೊಂಡು. ಆದ್ರೆ ಇವತ್ತೆಲ್ಲ ಗುರುಗಳೆಲ್ಲ 3 ತಾಸಲ್ಲ 3 ವರ್ಷಗಳು ಕುತ್ಕೊಂಡು ಹೂವಾಗಿ ಇಡ್ತಾ ಇಲ್ವಲ್ಲ ಮೊಗ್ಗ ಅಂತ ತಿಳ್ಕೊಂಡು ಬೇಜಾರು ಮಾಡ್ಕೊಂಡು ಏನ್ ಮಾಡ್ತಾರೆ, ಸ್ವಲ್ಪ ಬಾಗಿಲ ಕಿಟಕಿ ತೆಗೆದು ಹೊರಗೆ ಬಂದು ಮೈ ಮುರಿತಾರೆ. ಅವನೊಂದಿಷ್ಟು ಮೈ ಮುರಿದು ಮತ್ತೆ ಬಿಡಬಾರದು, ಇದಕ್ಕೆ ಹೂವಾಗಿ ಅರಳಿಸ್ಬೇಕು ಅಂತ ವಿಚಾರ ಮಾಡಿ ಒಳಗೆ ಹೋಗ್ತಾನೆ. ಆಗ ಆಶ್ಚರ್ಯ ಆಗ್ತದೆ. 3 ವರ್ಷದಿಂದ ಅಲ್ಲದೆ ಇರ್ತಕ್ಕಂಥ ಹೂವು ಏನಾಗಿತ್ತು, ಮೊಗ್ಗು ಏನಾಗಿತ್ತು, ಕ್ಷಣಾರ್ಧದಲ್ಲಿ ಹೊರಗೆ ಹೋಗಿ ಒಳಗೆ ಬರೋಷ್ಟು ಹೂವಾಗಿ ಅರಳಿರ್ತದೆ. ಆಗ ಸಿಟ್ಟು ಬರ್ತದ ಅವನ ವ್ಯಕ್ತಿಗೆ, ಮನುಷ್ಯನಿಗೆ ಸಿಟ್ಟು ಬಂದು ಕೇಳ್ತಾಮದ ಹೊಂದಿದ್ದರೆ ಸಾಕು ಅಲ್ವಾ. ಕರಿ ಅಂಜುವುದು ಅಂಕುಶಕ್ಕೆ, ಗಿರಿ ಅಂಜುವುದು ಕುರುಷಕ್ಕೆ, ತಮ್ಮಂದು ಅಂಜುವುದು ಜ್ಯೋತಿಗೆ, ಪಂಚ ಮಹಾಪಾತಕ ಅಂಜುವುದು ಕೂಡಲ ಸಂಗಮ ದೇವರ ನಾಮಕ್ಕೆ ಅಂತ ಹೇಳಿದ್ರು. ಹಾಗೆ ಇವತ್ತು ಭಗವಂತನ ಸ್ಮರಣೆಯನ್ನ ಮಾಡ್ತಾ, ಭಗವಂತ ಸ್ಮರಣೆಯನ್ನು ಯಾಕೆ ತಂದ್ರೆ ಅವ್ ಮಾಡಿದಂದ್ರೆ ಪಂಚ ಮಹಾಪಾತಕ ಹೋಗ್ತಾವಂತ. ನಾವು ತಿಳಿಯದೆ ತಿಳಿದು ತಪ್ಪು ಮಾಡಿರ್ತೇವಲ್ಲ. ಪರಮಾತ್ಮನ ಧ್ಯಾನದಲ್ಲಿ ಸುಮಾರು ನಮಗೋಸ್ಕರ, ನಮ್ಮ ಕಲ್ಯಾಣಗೋಸ್ಕರ, ಅವ್ರ ಕಲ್ಯಾಣಗೋಸ್ಕರ ಅಲ್ಲ, ನಮ್ಮ ಕಲ್ಯಾಣಗೋಸ್ಕರ, ಊರಿನ ಕಲ್ಯಾಣಗೋಸ್ಕರ, ಊರಿನ ಅಭಿವೃದ್ಧಿಗೋಸ್ಕರ, ಊರಿನಲ್ಲಿರ್ತಕ್ಕಂಥ ಎಲ್ಲಾ ಜನರು ಒಳ್ಳೆಯವರಾಗಬೇಕು, ದುಶ್ಚಟದಿಂದ ದೂರ ಇರಬೇಕು, ನಾವೆಲ್ಲ ಬಂಧುಗಳ ರೀತಿಯಾಗಿರ್ಬೇಕು, ಬಂಧುಗಳೆಲ್ಲರೂ ಎಲ್ಲ ಅಣ್ಣ ತಮ್ಮಂದಿರ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ಸಂಕಲ್ಪ ಮಾಡಿಕೊಂಡು 41 ದಿವಸ ಪರಮಾತ್ಮನ ಧ್ಯಾನವನ್ನ ಮಾಡುತ್ತಾ, ಸಿದ್ದೇಶ್ವರನ ಧ್ಯಾನವನ್ನ ಮಾಡುತ್ತಾ ಅವನ ಹತ್ತಿರ ಕಾಲ ಕಳೆದರಲ್ಲ. ಇದರ ಮೌನವಾಗಿರ್ತೇವೆ, ಎಷ್ಟು ತಪಸ್ಸು ಮಾಡ್ತೀರಲ್ಲ ಆ ತಪಸ್ಸಿನ ಶಕ್ತಿಯನ್ನ ನಮ್ಗೆ ಗೋಚರಿಸ್ತದೆ. ಹಸ್ತಸ್ಪರ್ಶ ಆಗ್ತದ, ನಯನ ಸ್ಪರ್ಶ ಆಗ್ತದ. ಅದಕ್ಕೆ ನೀನು ಒಲಿದು ಪಾದವನಿಟ್ಟ, ನೀನು ಒಲಿದ ಪಾದವನಿಟ್ಟ ನೆಲವೇ ಸೂಕ್ಷ್ಮ ಆಗ್ತದ, ಜಲವೇ ಪಾವನ ತೀರ್ಥ ಆಗ್ತದ. ಅಂಥವನ್ನ ಪುಣ್ಯಕ್ಷೇತ್ರವನ್ನಾಗಿ ಮಾಡಿದಂತ ಸಲಗರ ಇವತ್ತು ಎಲ್ಲರೂ ಕೂಡ ಮೆರವಣಿಗೆಯಲ್ಲಾಗಲಿ 41 ದಿವಸಗಳು ನಮ್ಮೆಲ್ಲ ಬಾಂಧವರೆಲ್ಲ ಶರಣ ತಂದೆ ತಾಯಿಗಳು ಎಲ್ಲರೂ ದಿನಕ್ಕೆ ಹೋಗುದು, ಅದೇನ್ ದಾಸೋಹ ಬೇಕು, ಹಿರಿಯರ ಸಮೇತವಾಗಿ ಎಲ್ಲರೂ ಕೂಡ ಸಹಾಯ ಸಹಕಾರ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆದು ಆ ಸೇವೆ ಮಾಡಿದ್ರಲ್ಲ. ಈ ಸೇವೆ ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂನ ಕುರುವಂತಿ ಮಾನವ, ಪಾಪಸ್ಯ ಫಲಂನ ಇಚ್ಛಂತಿ ಪಾಪಂ ಕುರುವಂತಿ ಯತ್ನತಃ ಅಂತ ಸುಭಾಷಿತರು ಹೇಳ್ತಾರೆ. ಇವತ್ತು ನಮ್ಮ ಊರ ಪುಣ್ಯದ ಊರು. ನಾನು ಇವ್ರು ಗುರುಗಳೆಲ್ಲ ಹೇಳ್ತಾರೆ, ಇದು ಸಲಗರ್ ಇಂಥ ಸಲಗರ್ ಅಂತ ಸಲಗರ್ ಅಂತಂದಾಗ ಬೈದು ಸಿಟ್ಟಿಂದ ಹೇಳ್ತಾರೆ. ಇದು ಕಾರುಣ್ಯ ಸಲಗರ್ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳುವಂತ ಗುರುಗಳು ಅಂತಂದ್ರೆ ಲಿಂಗಯ್ಯಪ್ಪಗಳು. ಲಿಂಗಯ್ಯಪ್ಪ ಕಾರುಣ್ಯದಿಂದ ಪ್ರಚಾರ ಆಗಿರತಕ್ಕಂಥ ಸಲಗರ ಅಂತಂದ್ರೆ ಕಾರುಣ್ಯದಿಂದ ಪ್ರಚಾರ ಆಗಿರುವಂಥದ್ದು. ಅದಕ್ಕೆ ಕಾರುಣ್ಯ ಸಲಗರ ಅನ್ರಿ, ಇದು ಕಾರುಣ್ಯ ಸಲಗರ ಅಂತ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆ ಕೂಡ ಇವತ್ತು ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂದ್ರೆ ನಿಮ್ಮ ಬದುಕು ಬಂಧನ ಆಗುವಂಥದ್ದು. ಇವತ್ತು ಒಂದಲ್ಲ ಎರಡಲ್ಲ, ಆಂಜನೇಯ ದೇವಸ್ಥಾನ, ಹನುಮಾನ್ ದೇವಸ್ಥಾನ, ಸೋಮೇಶ್ವರ, ಶರಣ ಬಸವೇಶ್ವರ, ಈ ಕಡೆ ಶಿವಬಸವೇಶ್ವರ, ಆ ಕಡೆ ರಾಮಲಿಂಗೇಶ್ವರ, ಎಲ್ಲಮ್ಮ ಎಷ್ಟು ಊರು ತುಂಬ ಊರದ ದೇವರವಲ್ಲ. ನಮ್ಮ ಊರಿಗೆ ಯಾವುದೇ ತರದ ಗಂಟೆಗಳ ಬರುವುದಿಲ್ಲ ಅನ್ನುವಂಥದ್ದನ್ನ ಇವತ್ತು ತಪಸ್ಸಿನ ದೇವರ ಆಶೀರ್ವಾದ, ಗುರುವಿನ ಆಶೀರ್ವಾದ ಮುಖ್ಯ ಇದೆ ಅಂತ. ಇಬ್ಬರು ದಂಪತಿಗಳಿದ್ರು, ಗಂಡ ಹೆಂಡತಿ ದಂಪತಿಗಳು. ಹೆಂಗಾದ್ರೆ ಬಡ ದಂಪತಿಗಳು ಅಂತಂದ್ರೆ ಒಂದು ಊರಾಗ ಅಂತಂದ್ರೆ ನಮ್ಮ ಸೌಕರ್ ಗೌಡ್ರದಲ್ಲ, ಅಶೋಕ್ ಗೌಡ್ರು, ಶಿವಬಸವ ಪಾಟೀಲ್ ಅಂತ ಒಂದು ಅಂಗಡಿ ಇಟ್ಟಿದ್ರಂತ. ಏನಂತಂದ್ರೆ ಪುಣ್ಯದ ಅಂಗಡಿ ಅಂತ, ಪುಣ್ಯದ ಅಂಗಡಿ ಅಂತ ಒಂದು ಅಂಗಡಿ ಇಟ್ಟಿದ್ರು. ಅದೇನಾಯ್ತಂದ್ರ ಆ ಬಡ ದಂಪತಿಗಳಿಗೆ ಗೊತ್ತಾಯ್ತು, ಈ ಊರಾಗ ಸಲಗರದಾಗ ಒಂದು ಪುಣ್ಯದ ಅಂಗಡಿ ಅದಂತ, ಪುಣ್ಯದ ದುಕಾನ ಐತಿ ಅಂತ. ಮತ್ತು ಹೋಗೋಣ ವಿಚಾರ ಮಾಡಿ, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಗೊತ್ತಾಗ್ತದೆ, ಎಲ್ಲಿ ದೂರ ದೂರ ಸುದ್ದಿ ಅಲ್ಲ. ಪ್ರತಿರೂಪವಾಗಿ ನಮಗೆ ಜೀವನಕ್ಕೆ ಉಪಯೋಗವಾಗುವಂತ ವಸ್ತುಗಳು ಕೊಡ್ತಾರ ಅಂತ ಹೇಳ್ತಾರೆ ಹೆಂಡತಿ. ಆಗ ಹೆಂಡತಿ ಮಾತು ಕೇಳಿ ಗಂಡ ಅಂತಾನೆ, ಇಲ್ಲ ನಾವು ನಮ್ಮಪ್ಪ ಬಡವ, ನಮ್ಮ ಅಜ್ಜ ಬಡವ, ನಾವು ಬಡವರಿದ್ದೇವೆ, ಕೂಲಿ ನಾಲೆ ಮಾಡಿದ್ರೆ ಹೊಟ್ಟೆ ತುಂಬುವಂಥದ್ದು, ಏನು ಮಾಡ್ಲಿ ಅಂತ ಕೇಳಿದಾಗ, ಇಲ್ಲ ನೀವು ಹೆಂಗಾರೆ ಮಾಡಿ ನಮ್ಮ ಬಡತನವನ್ನ ನಿವಾರಿಸುವಂಥದ್ದು ಆಗ್ತದೆ, ಹೋಗಿ ಗೌಡ್ರಿಗೆ ಹೇಳ್ಬರ್ರಿ ಅಂತ ಹೇಳಿ ಒತ್ತಾಯ ಮಾಡಿ ಕಳಿಸ್ತಾರ. ನಡ್ಕೊಂಡು ಬರಬೇಕು, ದೂರ ಊರು. ಆಗ ಏನ್ ಮಾಡ್ತಾಳೆ ಹೆಂಡತಿ, ಒಂದ್ ರೊಟ್ಟಿ ಮಾಡ್ತಾಳೆ. ನಿನ್ನೆ ಮೊನ್ನೆ ಉಳಿದಿರ್ತಕ್ಕಂಥ ಹಿಟ್ಟನ್ನು ತೆಗೆದುಕೊಂಡು ಒಂದು ರೊಟ್ಟಿ ಮಾಡಿ ಅದಕ್ಕೊಂದಿಟ್ಟು ಮೆಣಸಿನ್ಕಾಯಿ ಚಟ್ನಿ ಹಚ್ಚಿ, ನೋಡ್ರಿ ನಡ್ಕೊಂಡು ಹೋಗ್ರಿ, ಎಲ್ರು ಹಸುವೆ ಆದ್ರ ಒಂದಿಟ್ಟು ರೊಟ್ಟಿ ತಿಂದು ಹೋರಿ ಅಂತ ಕಳಿಸ್ತಾಳ. ಆದ್ರೆ ದಾರ್ಯಾಗ ಬರುವಾಗ ಏನಾಗ್ತಂದ್ರ ನಡ್ಕೊಂತ ಬರ್ತಾ ಇದ್ದ
ಬರುವ ಸಂದರ್ಭದಲ್ಲಿ ಅವನಿಗೆ ಹಸಿವೆ ಆದಾಗ ಏನಾಗ್ತಂದ್ರೆ ಊಟಕ್ಕೆ ಬುತ್ತಿ ಬಿಚ್ಚಿ ಊಟಕ್ಕೆ ಕೊಡ್ತಾನ. ಎಲ್ಲಿಂದ ಒಂದು ನಾಯಿ ನಾಲ್ಗೆ ಚಾಚ್ಕೊಂಡು ನಿಂತಿರ್ತದ ಮುಂದ್ಗಡೆ. ನಾಯಿ ನಾಲ್ಗೆ ಚಾಚ್ಕೊಂಡು ನಿಂತಿರ್ತದ. ಆಗಂತಾನೆ ಆ ಕಡೆ ಈ ಕಡೆ ನೋಡ್ತಾನೆ, ಸುತ್ತಮುತ್ತ ಯಾರು ಇಲ್ಲ, ಯಾವ ಗುಡಿಸಲಿಲ್ಲ, ಯಾವ ತೋಟಪಟ್ಟಿಲ್ಲ. ನಾಯಿ ಎಲ್ಲಿಂದ ಬಂತು ಅಂತ ವಿಚಾರ ಮಾಡಿ ಅರ್ಧ ರೊಟ್ಟಿಯನ್ನ ಏನ್ ಮಾಡ್ತಾನೆ, ನಾಯಿಗೆ ಹಾಕ್ತಾನೆ, ಅರ್ಧ ರೊಟ್ಟಿ ತಾಂತಿರ್ತಾನೆ. ಅರ್ಧ ರೊಟ್ಟಿ ನಾಯಿಗೆ ಹಾಕಿ ಅರ್ಧ ರೊಟ್ಟಿ ತಾಂತಿರ್ತಾನೆ. ತಿಂದು ಏನ್ ಮಾಡ್ತಾನೆ, ಅರ್ಬಿ ಬ್ಯಾಗ್ನಾಗ ಇಟ್ಕೊಂಡು ಮತ್ತೆ ಸಾವ್ಕಾರ ಹತ್ತಿರ ಬರ್ತಾನೆ. ಸಾವ್ಕಾರ ಹತ್ತಿರ ಬಂದು ಹೇಳ್ತಾನೆ, ಸಾವ್ಕಾರ ನಾವು ಬಡವರು ಇದ್ದೇವೆ, ನಮ್ಗೆ ಏನಾದ್ರು ಸಹಾಯ ಸಹಕಾರ ಮಾಡಬೇಕು ಅಂತ ಕೇಳ್ತಾನೆ. ಸಾವ್ಕಾರ ನಿಯಮ ಏನು, ನೀವು ಏನಾದ್ರು ಪುಣ್ಯ ಮಾಡಿದ್ರೆ ಆ ಪುಣ್ಯವನ್ನು ನಮ್ಗೆ ಕೊಡಬೇಕು, ಪುಣ್ಯದ ರೂಪವಾಗಿ ನಿಮ್ಮ ಸಂಪತ್ತು ಕೊಡ್ತೀನಿ ಅಂತಾನೆ. ಆದ್ರೆ ನಿಮ್ಮ ಅಪ್ಪ ಏನು ಮಾಡಿಲ್ಲ, ನಿಮ್ಮ ಮುತ್ತೆ ಏನು ಮಾಡಿಲ್ಲ, ನೀ ಏನು ಮಾಡಿಲ್ಲ ಅಂತ ಕೇಳಿದ್ರೆ ನಾ ಏನೂ ಮಾಡಿಲ್ಲ, 40-50 ವರ್ಷ ಇತ್ತು, ನಾವು ಬಡವರಿದ್ದೇವೆ, ದುಡಿದ್ರ ರೊಟ್ಟಿ ನಾಯಿಗೆ ಹಾಕಿದ್ದೇನೆ ಅಂತ ಬರೆದು ಚೀಟಿಯನ್ನು ಏನ್ ಮಾಡ್ತಾರೆ, ಒಂದು ತಕಡಿ ಇರ್ತದಲ್ಲ, ತಕಡಿಯಾಗ ಒಂದು ಬುಟ್ಟಿ ಒಳಗ ಚೀಟಿಯನ್ನು ಇಟ್ಟು ಇನ್ನೊಂದು ಬುಟ್ಟಿಯಲ್ಲಿ ಏನ್ ಮಾಡ್ತಾರೆ, ಅವನ ಅಂಗಡಿಯಲ್ಲಿ ಇರ್ತಕ್ಕಂಥ ದುಕಾನದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಹಾಕೊಂಡು ಹೋಗ್ತಾರೆ. ಗಾಳಿ ಬಿಟ್ರೆ ಹಾರು ಹೋಗುವಂಥದ್ದು, ಓದಿರ ಹಾರು ಹೋಗುವಂತ ಚೀಟಿಯನ್ನ ಎಲ್ಲಾ ವಸ್ತುಗಳ ಹಾಕಿದ್ರು ಕೂಡ ಚೀಟಿ ಮೇಲೆ ಕೇಳಿಲ್ರಿ, ವಸ್ತುಗಳು ಹಾಕಿದ್ರು. ಹಾಗೆ ಯಾವಂದ ಸಾವ್ಕಾರ ತನ್ನ ಅಂಗಡಿ ಬಿಟ್ಟು ದುಕಾನ್ ಬಿಟ್ಟು ಬೇರೆಯವ್ರ ಕಡೆಯಿಂದ ಸಾಲ ತಂದು ಹಾಕಾಗತ್ತ. ಇವನಿಗೆ ವಿಚಾರ ಬತ್ರಿ, ಒಂದು ಚೀಟಿಯಾಗಿಟ್ಟು ಶಕ್ತಿ ಇದಲ್ಲ, ನಾಯಿಗೆ ಅರ್ಧ ರೊಟ್ಟಿ ಹಾಕಿರ್ತಕ್ಕಂಥ ಚೀಟಿಯಲ್ಲಿ ಇಷ್ಟು ಶಕ್ತಿ ಇರತ್ತಂದ್ರ ಈ ಶಕ್ತಿಯ ನಾಯಕ ಮಾರ್ಕೋಬೇಕು. ನನ್ನ ಚೀಟಿ ನನ್ನ ಹತ್ರ ಇರ್ಲಿ ಸಾವ್ಕಾರ ಅಂತೇಳಿ ಚೀಟಿ ಕಿಶಾದಾಗ ಇಟ್ಕೊಂಡು ವಾಪಸ್ ಮನೆಗೆ ಬರಗತ್ತ. ಹೆಂಡತಿ ಹೇಳಿಲ್ಲ ಏನಾದ್ರು ತರಬೇಕಂತೇಳಿ. ಆಗ ಏನು ಮಾಡ್ತಾನೆ, ಎಂತೀವಿ ಏನಾದ್ರು ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಏನ್ ಬುತ್ತಿ ಕಟ್ಟಿದ್ ಪವಾಡ ಇತ್ತಲ್ಲ, ರೊಟ್ಟಿ ಕಟ್ಟಿದ್ ಪವಾಡ ಬಟ್ಟಿ, ಅದ್ರಾಗ 3 ಕಲ್ಲನ್ನ ಕಟ್ಕೊತಾನ. 3 ಕಲ್ಲು ಕಟ್ಕೊಂಡು ಏನ್ ಮಾಡ್ತಾನೆ, ಮನೆ ದಾರಿ ಹಿಡಿತಾನೆ. ಮನೆಗೆ ಬಂದ್ಮೇಲೆ ಹೆಂಡತಿ ಸ್ವಾಗತ ಮಾಡ್ತಾಳೆ, ಬರ್ರಿ ಅಂತೇಳಿ. ಬ್ಯಾಂಕಲ್ಲಿ ವಜ್ಜಿ ಕಾಣಾಗತ್ತದ, ಅವ್ನಿಗೆ ಮೊದಲು ನೀರು ಊಟ ತಿಂಡಿ ಕೊಟ್ಟು ಬ್ಯಾಂಕ್ನಲ್ಲಿ ಏನು ವಜ್ಜಿ ಕಾಣುತ್ತೆ ನೋಡ್ಬೇಕು ಅಂತ ನೋಡ್ತಾಳೆ. ಆಶ್ಚರ್ಯ ಆಗ್ತದ, ಏನವ 3 ಕಲ್ಲನ್ನು ಏನ್ ಕಟ್ಕೊಂಡು ಬಂದಿದ್ದಲ್ಲ, ಆ ಕಲ್ಲ ಬಂಗಾರ ಆಗಿತ್ತು. ಕಲ್ಲೆಲ್ಲ 3 ಕಲ್ಲುಗೋಸ್ಕರ, ಇರ್ತಕ್ಕಂಥ ದೇವತೆಗಳಿಗೋಸ್ಕರ ನೀವೆಲ್ಲ ಪುಣ್ಯದ ಕೆಲಸವನ್ನ ಮಾಡ್ತಾ ಇದ್ರಲ್ಲ, ಕಲ್ಲ ಬಂಗಾರ ಆಗ್ಬೇಕಾಗಿಲ್ಲ, ಇವತ್ತೆಲ್ಲರ ಮನಸ್ಸು ಬಂಗಾರ ಆಗುವಂತ ಮಾಡಿದ್ದಾರೆ. ಅಂತ ಒಂದು ಇವತ್ತೆಲ್ಲ ಇದೇ ಮನಸ್ಸು, ಇದೇ ಪ್ರೀತಿ, ಯಾವಾಗಲೂ 2 ಗಂಟೆ ಮಾತಾಡೋಣ ಇವತ್ತು ಸಿಕ್ಕಿರಿ ನೀವೆಲ್ಲರೂ, ಮತ್ತೆ ಸಿಗಂಗಿಲ್ಲ ನೀವೆಲ್ಲ. ಅದಕ್ಕೆ 5-10 ನಿಮಿಷ ಅಂತ ಸರ್ ಹೇಳಿದ್ರು. ಆದ್ರೂ ಗುರುಗಳವರ ಆಶೀರ್ವಾದ ಆಗಿದೆ, ಹಿರಿಯ ಪೂಜ್ಯರು ಕೂಡ ಬಂದಿದ್ದಾರೆ. ಅದಕ್ಕೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಹೆಂಗೆ ಸ್ವಚ್ಛಗಿದೆ, ಇವತ್ತ ತೊಳೆದಂಗಾಗೈತಿ. ಇವತ್ತೆಲ್ಲರೂ ಹೆಂಗ ಅದಕ್ಕೆ ಏನೇನು ಒಳಗಡೆ ಪರಮಾತ್ಮನ ಧ್ಯಾನ, ಲಿಂಗಯ್ಯಪ್ಪಗಳ ಧ್ಯಾನ, ಸಿದ್ದೇಶ್ವರ ದೇವ್ರ ಧ್ಯಾನ, ಸೋಮೇಶ್ವರ ಧ್ಯಾನ, ಹೆಂಗ ಧ್ಯಾನ ಒಳಗದಲ್ಲ, ಆ ಧ್ಯಾನದಲ್ಲಿ ಮತ್ತೊಂದು ಕೂರ್ಸಕ್ ಹೋಗ್ಬೇಡ್ರಿ ನೀವು. ಹೆಂಗ್ ಸ್ವಚ್ಛದ ಮನಸ್ಸು ಇವತ್ತ ಅದ್ರೊಳಗೆ ಮತ್ತೊಂದು ಏನು ಹಾಕಕ್ ಹೋಗ್ಬೇಡ್ರಿ. ಹಾಕರ್ ಮತ್ತೆ ಹೊಲಸಾಗ್ತದ. ಹಾಕದ್ರಿಂದ ಅದು ದೂರ ಇರ್ರಿ, ಒಳ್ಳೆಯವರಾಗ್ರಿ, ದುಶ್ಚಟದಿಂದ ದೂರ ಇರ್ರಿ, ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ. ಇವೆಲ್ಲ ದೊಡ್ಡವರಿದ್ದಾರೆ, ಮಕ್ಕಳೆಲ್ಲ ಹೋಗಿದಾರಲ್ಲ. ಅದಕ್ಕಂಥ ಶಕ್ತಿಯನ್ನ ಇವತ್ತು ಎಲ್ಲರಿಗೂ ಕೂಡ ಸೇವೆ ಮಾಡಿದಂಥವ್ರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆ ಮಾಡಿದ್ರಿ. ಆ ಸೇವೆ ಮಾಡಿದಂಥವರಿಗೂ ಮತ್ತೆ ಸುತ್ತಮುತ್ತಲು ಆಗಮಿಸಿದಂಥ ಸಮಸ್ತ ಸದ್ಭಕ್ತರಿಗೂ ನಮ್ಮ ಶಿವಬಸವ ಅಪ್ಪಗಳವರ ಆಶೀರ್ವಾದ, ಲಿಂಗಯ್ಯ ಅಪ್ಪಗಳವರ ಆಶೀರ್ವಾದ, ಎಲ್ಲ ಅನೇಕ ಪೂಜ್ಯರು ಬಂದಿದ್ರು. ಸುಮಾರು ನಾ ಇಷ್ಟು ಜನ ಬರ್ತಾರಲ್ಲ ದೂರದ ಅಂತ ಅನ್ಕೊಂಡಿದ್ದಾರೆ, ಎಲ್ಲಾ ಪೂಜ್ಯರು ಬಂದು ಹೋಗಿದ್ದಾರೆ. ಏನು ಪ್ರೀತಿಯನ್ನ ಎಲ್ಲಾ ಕಡೆ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಪೂಜ್ಯರು. ಜನಿಸಿ ಕಾಮ ಕ್ರೋಧಗಳ ಮೋಹವ ತ್ಯಜಿಸಿ, ನಾಗಣ ಸೂರ ಗ್ರಾಮದಿ ಜನಿಸಿ ಕಾಮ ಕ್ರೋಧಗಳ ಮೋಹವ ತ್ಯಜಿಸಿ, ಮನೆಯನ್ನು ತ್ಯಜಿಸಿದರು ಲೋಕವ ಬೆಳಗುವೆ ಅಂದವರು. ಮನೆಯನ್ನು ತ್ಯಜಿಸಿದರು ಲೋಕವ ಬೆಳಗುವೆ ಅಂದವರು. ಭಕ್ತರುದ್ಧಾರಕ್ಕಾಗಿಯೇ ಭುವಿಗೆ ಬಂದ
ಧರ್ಮ ಜಾಗೃತಿ ಕಡಿಮೆಯಾದಾಗ ಧರ್ಮ ಜ್ಯೋತಿಯು ಇಲ್ಲವಾದಾಗ ಧರ್ಮ ಜಾಗೃತಿ ಕಡಿಮೆಯಾದಾಗ ಧರ್ಮ ಜ್ಯೋತಿಯು ಇಲ್ಲವಾದಾಗ ಭಕ್ತರ ಜೊತೆಗೂಡಿ ಪೂಜ್ಯರು ಜಾಗೃತಿಯನ್ನು ಮಾಡಿ ಭಕ್ತರ ಜೊತೆಗೂ ಪ್ರಥಮದಲ್ಲಿ ಕಾನೂನು ಸಲಹೆಗಳ ಪುರಾದೇಶನಾದಂತಹ ಸರ್ವ ಇಷ್ಟಾರ್ಥದಾಯಕನಾದಂತಹ ಬೇಡಿದ ಭಕ್ತರಿಗೆ ಇಷ್ಟಾರ್ಥಗಳನ್ನ ಅಂದಿನ ಮುಂದಿನ ಎಲ್ಲರಿಗೂ ಕೂಡ ಬೇಡಿದ ಇಷ್ಟಾರ್ಥಗಳನ್ನ ನಡೆಸುವ ಮಹಾಶಿವಯೋಗಿಗಳ ಸ್ಮರಣೆಗೈಯುತ್ತಾ ಬಸವಾದಿ ಶಿವಶರಣರನ್ನ ಪಂಚ ಆಚಾರ್ಯರನ್ನ ಹಾನಗಲ ಕುಮಾರ ಶಿವಯೋಗಿಗಳನ್ನ ಸ್ಮರಣೆಗೈಯುತ್ತಾ ಇವತ್ತಿನ ಈ ಕಾರುಣ್ಯ ಸಲಹದ ಮಠದ ಪೂಜ್ಯರು ಒಡೆಯರಾದಂತಹ ಮತ್ತು ಮುರುಂ ಮಠದ ಒಡೆಯರಾದಂತಹ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಶ್ರೀ ಶಿವಬಸವ ಮಹಾಶಿವಯೋಗಿಗಳ ಅಡಿದಾವರಿಗೆ ವಂದಿಸಿ ಇವತ್ತಿನ ನಮ್ಮೂರಿನ ಇನ್ನೋರ್ವರು ಪೂಜ್ಯರಾದಂತಹ ಆತ್ಮೀಯರು ಪ್ರವಾಚನ ಪಂಡಿತರಾದಂತಹ ಶ್ರೀ ರಾಮಲಿಂಗ ಶಿವಶಿವ ಮುಗಿಸಿಕೊಂಡು ಪುನಃ ಶ್ರೀಮಠಕ್ಕೆ ಬಂದಿರುವಂಥದ್ದು ನೀವೆಲ್ಲರೂ ಕೂಡ ಇದು ತೋರಿಸ್ತಿರಲ್ಲ ಭಕ್ತಿ, ಈ ಭಕ್ತಿ ಪ್ರೀತಿ ಕಾಳಜಿ ನೋಡಿದ್ರೆ ನಮಗೆ ಭಯ ಆಗ್ತದ. ಯಾಕಂತಂದ್ರೆ ಭಕ್ತಿಯನ್ನು ಕೊಡ್ತೀರಿ, ಪ್ರೀತಿ ಕೊಡ್ತೀರಿ, ಕಾಳಜಿ ಕೊಡ್ತೀರಿ, ಅದನ್ನು ಉಳಿಸಿಕೊಂಡು ಹೋಗುವಂತ ಕೆಲಸನ ನಮ್ದು ಭಾಳ ಇರ್ತದ. ಅದಕ್ಕೆ ಈ ಕಾರ್ಯಕ್ರಮ ಎಲ್ಲಾ ಕಾರುಣ್ಯ ಸಲಹೆಗಳು ಭಕ್ತಾದಿಗಳು ಅವರಿವರನ್ನದೇ ಎಲ್ಲರೂ ಕೂಡ ಹಿರಿಯರು ಹಿಡಿದು ತಾಯಂದಿರು ಹಿಡಿದು ಎಲ್ಲ ಯುವಕರು ಹಿಡ್ಕೊಂಡು ಇವತ್ತಿನ ದಿವಸ ನೀವು ಮಾಡಿರುವಂತಹ ಕಾರ್ಯ ಬಹಳ ಅದ್ಭುತವಾದಂತಹ ಕಾರ್ಯ. ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡಿದ್ದೀರಿ. ಅದಕ್ಕೆ ಇದು ಹೇಳ್ಕೊಳ್ಳೋ ವಿಚಾರ ಏನಪ್ಪಾ ಅಂತಂತಂದ್ರೆ ಖರೆ ನಾ ಮಾತಾಡಬಾರ್ದಾಗಿತ್ತು, ಯಾಕಂದ್ರೆ ಪೂಜಾರಿ ಮಾತಾಡೋದ್ ಬಳಕ ನಾ ಮಾತಾಡೋ ಅವಶ್ಯಕತೆ ಇದ್ದಿಲ್ಲ. ಆದ್ರೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಂದು ಸೂಚನೆ ಕೊಡಬೇಕು ಊರವರಿಗೆ. ಅಲ್ಲೇ ಗುಡ್ಡದೊಳಗೆ ಹೇಳ್ಬೇಕಂತಿದ್ದೆ, ಆದ್ರೆ ಬೇರೆ ಪೂಜಾರು ಈಗ ನಮ್ಮ ಮನೆಯ ಮಾತ್ರ ನಮ್ಮ ಮನೆಯೊಳಗೆ ಆಗಿದ್ರೆ ಒಳ್ಳೇದು. ನಮ್ಮ ಮನೆ ವಿಚಾರ ನಮ್ಮ ಮನೆಯ ಮಾತು ಏನಪ್ಪಾ ಅಂದ್ರೆ ನಮ್ಮ ಮನೆಯೊಳಗೆ ಮಾತಾಡೋದು ಒಳ್ಳೇದು. ಆದ್ರೆ ಮತ್ತೊಬ್ಬರ ಮನೆಯೊಳಗೆ ಮತ್ತೊಬ್ಬರ ಮುಂದೆ ಮಾತಾಡೋದ್ರಿಂದ ಏನಾಗ್ತದ, ಕೆಡ್ತದ. ಅದಕ್ಕೆ ಇವತ್ತಿನ ದಿವಸ ಈ ಸಲಗರ ಅನ್ನೋದಂಥದ್ದು ನನ್ನ ಊರವರು. ಈ ನನ್ನ ಊರೊಳಗಿರುವಂಥವ್ರು ಎಲ್ಲರೂ ಕೂಡ ನನ್ನ ತಂದೆ ತಾಯಿ ಇದ್ದರು. ಇವತ್ತಿನ ದಿವಸ ನನಗೆ ಕಾರ್ಯಕ್ರಮ ಮುಗಿದ ಬಳಿಕ ನನಗೆ ಗೊತ್ತಾಯ್ತದ ವಿಚಾರ ಏನಪ್ಪಾ ಅಂತಂದ್ರೆ, ಗುಡ್ಡದೊಳಗೆ ಅಪ್ಪೋರ್ ಅನುಷ್ಠಾನ ಕೂತಾರಂತ, ಗಲ್ಲ ಹೊಡೆದಾರಂತ, ಕಳತನ ಆಗ್ಯದಂತ, ಮತ್ತೆ ಇನ್ನೂ ಕೆಲವೊಂದಿಷ್ಟು ಏನೋ ಜನ ಅಪ್ಪೋರೇನೋ ಮೆಸೇಜ್ ಹಾಕ್ಯಾರಂತ ಮನೆಗೆ ಒಬ್ಬರೊಬ್ಬರು ಬರಬೇಕು ಅಂತ ಗುಡ್ಡಕ್ಕ. ಯಾಕಂದ್ರೆ ಇವೆಲ್ಲ ಈಗ ಕೆಲವೊಬ್ಬರು ಬೇರೆ ಸ್ವಾಮಿಗಳು ಮುಚ್ಚಿಟ್ಕೊಂಡು ಅವ್ರು ನಾವು ನಮ್ದು ಹೆಂಗಂತಂದ್ರೆ ತಪ್ಪಿತ್ತು ಅಂತಂದ್ರೆ ಅಲ್ಲಿ ತಿದ್ದು ಕೆಲಸ ನಮ್ದು. ಅಪ್ಪವ್ರು ಹೇಳಿದ್ರು ಎಲ್ಲಿ ಹೋದ್ರು ಕೂಡ ಸಲಗರನ್ನ ಕೆಲವೊಂದಿಷ್ಟು ಜನ ಕಳ್ಳ ಸಲಗರ ಅಂದ್ರು, ಕೆಲವರು ಹೂವಿನ ಸಲಗರ ಅಂದ್ರು. ಆದ್ರೆ ನಾವು ಒಪ್ಪಲಿಲ್ಲ. ಅವಾಗ ಏನಿತ್ತು, ಈಗ ನಾವು ಬಂದ ಬಳಕ ಕಾರುಣ್ಯ ಸಲಗರ ಮಾಡಿ ಕಾರುಣ್ಯ ಸಲಗರ ಅನ್ಬೇಕು ಅಂತ ಹೇಳಿದ್ರು. ಎಲ್ಲಿ ತಪ್ಪು ಕಾಣಿಸ್ತದೆ ಅಲ್ಲಿ ತಿದ್ದುವಂತ ಕೆಲಸ ನಾವು ಮಾಡ್ತಿರ್ತೀವಿ. ಅವ್ರು ನಮ್ಮ ಎದುರಿನವರು ದೊಡ್ಡವರೇ ಇರ್ಲಿ ಯಾರೇ ಇರ್ಲಿ, ಅವ್ರ ಎಂತ ಇದೇ ಇದ್ರು ಕೂಡ ನಾವು ಯಾರು ಕೂಡ ತಪ್ಪಿತ್ತಂದ್ರೆ ತಿದ್ದುವಂತ ಕೆಲಸ ಯಾರ ಕೆಲಸ ಅಂದ್ರೆ ಗುರುಗಳ ಕೆಲಸ. ಅಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ಇವತ್ತಿನ ದಿವಸ ಇವೆಲ್ಲವೂ ಕೂಡ ಸುದ್ದಿ ನನ್ನ ಕಾರ್ಯಕ್ರಮ ಮುಗಿದ ಬಳಕ ಕಿವಿ ಬಿದ್ದು. ಅದಕ್ಕೆ ಊರೊಂದ ಬಳಕ ಹೊಲಸುರದೆ
ಆ ಹೊಲಸು ತಿನ್ನಕ್ಕೂ ಬೇರೆ ಇರ್ತವೆ. ಅವೆಲ್ಲವೂ ಕೂಡ ಅಪಪ್ರಚಾರದ ಮಾತಿಗೆ ಯಾರು ಕೂಡ ಕಿವಿ ಕೊಡಬೇಡ. ನಾವು ಬಂದು ಈ ಮಠಕ್ಕ ಎಷ್ಟು ತಿಂಗಳಾಯ್ತು? 5 ತಿಂಗಳಾಯ್ತು. 5 ತಿಂಗಳಿಂದಲೂ ಕೂಡ ನನಗ ಕೆಲವೊಬ್ಬರು ಅಂದರು, ಇಲ್ರಪ್ಪ ನೀವು ಬರಕ್ಕಿಂತ ಮೊದಲು ಈ ಮಠಕ್ಕೆ ಯಾರೋ ಒಬ್ಬರು ಬರ್ತಿದ್ದಿಲ್ಲ, ಸ್ವತಃ ನಾವೇ ಯಾಕ್ರಿ ಅಲ್ಲೇ ಹೊರಗೆ ಕಟ್ಟಿ ಬಲ ನಿಂತು ನಮಸ್ಕಾರ ಮಾಡಿ ಹೋಗ್ತಿದ್ದೀವಿ ಅಂತಂದ್ರು. ಅಂದ್ರೆ ನಾವೇನ್ ದೇವರಲ್ಲ. ಇವತ್ತಿನ ದಿವಸ ನಾವು ಹೇಳ್ಕೊಳ್ಳೋ ನಮ್ಮ ಬಗ್ಗೆ ಪ್ರಚಾರ ಮಾಡ್ಕೊಳ್ಳೋದಲ್ಲ. ಇವತ್ತಿನ ದಿವಸ ಈ ಮಠ ಇನ್ನೂ ಇವೆಲ್ಲರೂ ಕೂಡ ಇಟ್ಟು ಕುಂತು ಭಕ್ತಿ ಭಾವದಲ್ಲಿ ಇಷ್ಟು ದೊಡ್ಡ ಕಾರ್ಯ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಕತ್ತರಗದೆಯೊಳಗಿರುವಂತ ಶಿವಬಸವೇಶ್ವರ ಮೂರ್ತಿ. ನಾವು ಎಲ್ಲ ನೇಮಕ ಮಾತ್ರ, ಇದಕ್ಕೆಲ್ಲ ಕಾರಣ ಇನ್ನು ಮೇಲೆ ನೋಡುವಂತ ಶಿವಬಸವೇಶ್ವರ ಮಹಾಸ್ವಾಮಿಯೇ ಬೇರೆ ಅದನ್ನ ಅಪಪ್ರಚಾರ ಮಾಡುವಂತಹ ವ್ಯಕ್ತಿಗಳಿಗೆ ಹೇಳ್ತೀನಿ. ನಾವು ಅನುಷ್ಠಾನ ಕಾರ್ಯಕ್ರಮದ ಮುಕ್ತಾಯದ ಮತ್ತೆ ಹೇಳೋದು ಒಂದು ಸಂದೇಶ ಕೊಟ್ಟ, ಏನಪ್ಪ ಅಂತಂದ್ರ ಕಾವಿ ಬಟ್ಟೆಯನ್ನ ನಿಂದನೆ ಮಾಡಬೇಡ್ರಿ. ನಿಮ್ಮ ಭಕ್ತಿ ಇತ್ತು ನಮಸ್ಕಾರ ಮಾಡಿ ₹1 ನಿಂಬಲ್ಲಿ ಇದ್ರೆ ಕಾಣಿಕೆ ಕೊಡ್ರಿ, ಒಂದೆರಡು ಮಾತಾಡ್ರಿ. ಇಲ್ಲ ಅಂತಂದ್ರೆ ಆ ಕಾವಿ ಬಟ್ಟೆ ಸನಿ ನೀವು ಅವ್ರಿಗೆ ಕೊಡ್ಬೇಡ್ರಿ. ಈಗ 5 ಬೇಡ ಅದಾವ ನಮ್ಮ ಕೈಯೊಳಗ ಅಂದ್ರೆ 5 ಬೇಡ ನಾವು ಒಂದೇ ಸಮಾನ ಇಲ್ಲ. ಒಂದು ಬೇಡ ಬೇರೆ ಅದ, ಒಂದು ಬೇಡ ಬೇರೆ ಅದ. ಹಂಗಾಗಿ ಜಗತ್ತಿನೊಳಗೆ ಕೆಲವೊಂದಿಷ್ಟು ಸ್ವಾಮಿಗಳು ಅದಾರ, ಇವ್ರು ಹಿಂಗೆ ಅದಾರ ಅಂತಂದ್ರೆ ಎಲ್ಲ ಸ್ವಾಮಿಗಳು ಹಂಗೆ ಇರಂಗಿಲ್ಲ. ಅದಕ್ಕೆ ಇವತ್ತಿನ ದಿವಸ ಮಠದ ಬಗ್ಗೆ ಅಪಪ್ರಚಾರ ಮಾಡುವಂತ ಕಾರ್ಯವನ್ನ ಮಾಡುವುದನ್ನ ನೀವು ಬಿಟ್ರಿ ಅಂತಂದ್ರೆ ನಿಮ್ಮ ಜೀವನದೊಳಗ ಒಳ್ಳೆಯ ಆಶೀರ್ವಾದವನ್ನ, ಗುರುವಿನ ಆಶೀರ್ವಾದವನ್ನ ನೀವು ಪಡಿತೀರಿ. ಅದಕ್ಕೆ ಇವತ್ತಿನ ದಿವಸ ಆ ಕಾರ್ಯವನ್ನ ನಾವು ಕೇಳಿದ್ರಿಂದ ಅದು ಒಂದು ಸ್ವಲ್ಪ ನಮಗೆ ದುಃಖದ ವಿಚಾರ ಆಗ್ಯದ. ಆದ್ರೂ ಕೂಡ ಯಾಕಂದ್ರೆ ಊರು ಬೆಳೆದಿತ್ತದ, ಊರು ಬೆಳೆಸುವಂತ ಕಾರ್ಯ ನಾವು ಎಲ್ಲರೂ ಕೂಡ ಮಾಡುತ್ತೀವಿ. ನನ್ನ ಒಪ್ಪಂದದಿಂದ ಕಾರ್ಯ ಆಗಂಗಿಲ್ಲ. ಇವತ್ತಿನ ದಿವಸ ನೀವು ತೋರಿಸುವಂತ ಈ ಪ್ರೀತಿ, ಈ ತೋರಿಸುವಂತ ಕಾಳಜಿ, ಇದು ಯಾವತ್ತೂ ನಾ ಎಷ್ಟು ಕೊಟ್ಟರು, ಎಷ್ಟು ಕೋಟಿಗಟ್ಟೆಗೆ ನಾ ಎಷ್ಟು ಮಾಡಿದ್ರು ಯಾವತ್ತೂ ಸಿಗಂಗಿಲ್ಲ. ಅಂತ ಪ್ರೀತಿ ಕಾಳಜಿ ನೀವೆಲ್ಲರೂ ಕೂಡ ತೋರಿಸ್ತೀರಿ. ನಮಗೆ ಒಮ್ಮೊಮ್ಮೆ ಭಯ ಆಗ್ತದೆ, ಇಷ್ಟು ಕಾಳಜಿ, ಇಷ್ಟು ಭಕ್ತಿ, ಇಷ್ಟು ಪ್ರೀತಿ ತೋರಿಸ್ತಾರ, ಇವ್ರ ಪ್ರೀತಿ ಇವ್ರ ಕಾಳಜಿ ಭಕ್ತಿ ನಾವು ಹ್ಯಾಂಗ ಕಾಪಾಡ್ಕೊಂಡು ಹೋಗ್ಬೇಕು ಅಲ್ಲ ಅಂತ ಹೆಜ್ಜೆಗೂ ಕೂಡ ನಾವು ವಿಚಾರ ಮಾಡಿ ನಡೀತಿರ್ತೀವಿ. ಅದಕ್ಕೆ ನೀವೆಲ್ಲ ಭಕ್ತರು ಯುವಕರು ಮಾಡುವಂತಹ ಕಾರ್ಯ ಏನಪ್ಪ ಒಂದೇ ಅಂತಂದ್ರೆ ಊರೊಳಗೆ ಮಠಗಳದಾವ, ದೇವಸ್ಥಾನಗಳದಾವ, ಅದನ್ನ ಅಪಪ್ರಚಾರ ಮಾಡೋದು, ಹಾಳು ಮಾಡೋದು, ಅಲ್ಲೇ ಕೂತು ಇಸ್ಪೇಟ್ ಆಡೋದು ಅಂತ ಕಾರ್ಯಗಳನ್ನ ನೀವು ಮಾಡಬಾರ್ದು. ಅಲ್ಲಿ ಗುಡದಾಗಿನ ಸ್ಥಾನ ಇಂಥದಲ್ರಿ, ಇಂಥ ಸ್ಥಾನ ಆದಂತಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರರು ಬಂದು ಇಲ್ಲಿ ಅನುಷ್ಠಾನ ಮಾಡಿ ಹೋಗಿರುವಂತ ಜಾಗ ಅದಂತ. ಶಿವಯೋಗಿ ಸಿದ್ದರಾಮೇಶ್ವರರು ಬಂದು ಅನುಷ್ಠಾನ ಮಾಡಿ ಹೋಗಿರುವಂತ ಜಾಗ ಅದ. ಅಂತ ಜಾಗವನ್ನ ನಾವು ಇವತ್ತು ಅಪವಿತ್ರಗೊಳಿಸ್ಲತ್ತೀವಲ್ಲ, ಅಂತ ಕೆಲಸವನ್ನು ಮಾಡ್ಬೇಡ. ಈಗ ಚಟಗಳನ್ನ ಬಿಡು ಅಂದ್ರೆ ನೀವಂತೂ ಬಿಡಂಗಿಲ್ಲ. ಯಾಕಂತಂದ್ರೆ ಮನೆಗೆ ಬಿಕ್ಕಿರ್ತೀರಿ. ಏನು ಅಂತ ಆಸ್ತಿ ಯಾವಾಗ ಪಡೆದೇನಪ್ಪ ಅಂತಂದ್ರೆ ನೀವೆಲ್ಲ ಕೊಟ್ಟಂತ ಭಕ್ತಾದಿಗಳು ಈ ಮಠದ ಆಸ್ತಿ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ಪ್ರಚಾರ ಮಾಡೋದು ಯಾವಾಗ ಕೂಡ ಮಾಡೋಕ್ ಹೋಗ್ಬೇಡ್ರಿ. ನಿಮ್ದೇನೇ ಸಂಕಷ್ಟ ಇರಲಿ ಮಠಕ್ಕೆ ಬರ್ರಿ. ಗುರುಗಳ ಗದ್ಗೆ ಅದ, ಗುರುಗಳ ಗದ್ಗೆ ಮುಂದೆ ಕುಂತು ಹೇಳ್ಕೊಂಡ್ರೆ ಹೊರಟದರಪ್ಪ ಅಂತಂದ್ರೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಬಗೆಹರಿಸ್ತಾರ. ಯಾಕಪ್ಪ ಅಂದ್ರೆ 5 ತಿಂಗಳು ಬಂದು ಈ ಮಠದೊಳಗ ಏನೇನೋ ಕಣ್ಣಾಡಿ ಸಾಕ್ಷಾತ್ಕಾರಗಳು ಆಗ್ಯಾವ ಅನ್ನೋದು ನನಗೆ ಬರ್ತದ. ಅದಕ್ಕಾಗಿ ಇವತ್ತಿನ ದಿವಸ ಅಂತಹ ಕಾರ್ಯಗಳನ್ನು ಯಾರು ಮಾಡಕ್ ಹೋಗ್ಬೇಡ್ರಿ. ಮಠವನ್ನ, ಊರನ್ನ, ಗ್ರಾಮವನ್ನ ಉದ್ಧಾರ ಮಾಡುವಂತ ಕೆಲಸಗಳನ್ನ ಮಾಡಿ. ಯಾಕಪ್ಪ ಅಂತಂದ್ರ ಮಠ ಗ್ರಾಮ ಉದ್ಧಾರ ಮಾಡಿದ್ರಪ್ಪ ಅಂದ್ರೆ ನಾಳೆ ನಿಮ್ಮ ಮಕ್ಕಳ ಬಾಳಿಗೆ ಭವಿಷ್ಯಕ್ಕ ಬಹಳ ಬುನಾದಿ ಅದ. ಅದಕ್ಕಾಗಿ ನೀವು ಯಾವಾಗ ನಾವೇನು ಇವತ್ತು ನೀವು ಮಠ ಇಷ್ಟು ಕಷ್ಟಪಡಬೇಕು ನಮ್ಗೇನಿಲ್ಲ. ಸುಮ್ಮ ಕಾಶಿ ಒಳಗೆ ಹೋಗಿಸಿದ್ರೆ ಹೊಳೆ ದಂಡಿ ಸುಮ್ಮ ಆರಾಮ್ ಒಂದು ಶಿವನ ಕೋಟೆ ಹೋಗ್ಬಿಡ್ತೀವಿ ಅಂದ್ರೆ ನಾವು ಆರಾಮ್ ಜೀವನ ಬರುತ್ತೀವಿ. ನಾವು ಕಾಶಿ ಒಳಗೆ ನಮಗೆ ಇಷ್ಟ ಅನುಷ್ಠಾನ ದಿವಸ ಇಷ್ಟೆಲ್ಲಾ ಕಷ್ಟಗಳು ನಾವು ಯೋಗಿಗಳು ನಮ್ಮಂತ ಸಂತರು ಯಾಕೆ ಕಷ್ಟ ಪಡ್ತಾರಪ್ಪ ಅಂತಂದ್ರೆ ಈ ಸಮಾಜ ತಿದ್ದುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರ, ಎಲ್ಲರ ಒಂದು ಸಹಯೋಗ ನೀವೆಲ್ಲರೂ ಕೂಡ ಇರಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ನನ್ನೊಂದೆರಡು ಮಾತುಗಳನ್ನ, ನನ್ನೊಂದೆರಡು ಸಂದೇಶಗಳನ್ನ ಇವತ್ತಿನ ದಿವಸ ಎಲ್ಲಾ ಭಕ್ತರಿಗೆ ಹೇಳಿ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.
ನಾ ಹಾಡ್ತೀನಿ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಪರಮ ಸ್ವರೂಪನು ತಾನಂತೆ, ಅರಿಯಲ ಭಕ್ತಿಗೆ ಬೇಕಂತೆ. ಪರಮ ಸ್ವರೂಪನು ತಾನಂತೆ, ಅರಿಯಲ ಭಕ್ತಿಗೆ ಬೇಕಂತೆ. ವರಿರರ ಪಾವನನವರಂತೆ, ಸಂಸಾರದ ಭಯಗವಗಿಲ್ಲಂತೆ. ಒಲಿದರೆ ಪಾವನನವರಂತೆ, ಸಂಸಾರದ ಭಯಗವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಕರುಣಾಮಯ ಗುರು ಪ್ರೇಮಮಯ. ಗುರುವಿಗೆ ಸಮನಾರಿಲ್ಲಂತೆ, ಗುರು ಪಾದವ ನಂಬಿರಬೇಕಂತೆ. ಗುರುವಿಗೆ ಸಮನಾರಿಲ್ಲಂತೆ, ಗುರು ಪಾದವ ನಂಬಿರಬೇಕಂತೆ. ದೃಢತೆಯ ತನಗಿರಬೇಕಂತೆ, ಧೃತಿಗೆಡದೆ ತಾನಿರಬೇಕಂತೆ. ದೃಢತೆಯ ತನಗಿರಬೇಕಂತೆ, ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಕರುಣಾಮಯ ಗುರು ಪ್ರೇಮಮಯ. ಪಾಪಿಗೆ ತಾಪವ ದೂರಂತೆ, ದುರಮಾರ್ಗಿಗೆ ಕಾಲನು ಗುರುವಂತೆ. ಪಾಪಿಗೆ ತಾಪವ ದೂರಂತೆ, ದುರಮಾರ್ಗಿಗೆ ಕಾಲನು ಗುರುವಂತೆ. ಕುಟಿಲರಿಗೆ ವರಿಯನು ತಾನಂತೆ, ಕುಚಿಲೆಯಂದು ಸಿಗದಂತೆ. ಕುಟಿಲರಿಗೆ ವರಿಯನು ತಾನಂತೆ, ಕುಚಿಲೆಯಂದು ಸಿಗದಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮ. ನಗರದ ಶ್ರೀ ಗುರುವೇ ಬಾರು, ವರವ ನೀಡಿ ಕರುಣೆಯ ನಗೆ ತೋರೋ. ಸಲಗರದ ಶ್ರೀ ಗುರುವೇ ಬಾರು,